ಮತ್ತು ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಮೆಟ್ಲು ಹತ್ತೋದು ಇಳಿಯೋದು ಅವೆಲ್ಲ ಮಾಡ್ಬೋದಾ ಡಾಕ್ಟರ್? ಅದು ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿಲಿ ಏನೂ ರಿಸ್ಕ್ ಇಲ್ಲ ಅಂತಂದರೆ ಮೆಟ್ಲು ಹತ್ತೋದು ಇಳಿಯೋದು ಈಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಏನೋ ಶಾರ್ಟ್ ಸರ್ವಿಕ್ಸ್ ಇದೆ, ಒಂದು ಸ್ಟಿಚ್ ಹಾಕಿದ್ದಾರೆ, ಇಲ್ಲ ಪ್ಲಾಸೆಂಟಾ ಕಡಿಮೆ ತುಂಬ ಲೋ ಇದೆ, ಈ ಥರ ಬ್ಲೀಡಿಂಗ್ ಏನಾದರೂ ಆಗ್ತಿದೆ, ಹಾಗೆಲ್ಲ ಇದ್ದರೆ ವಿ ಟೆಲ್ ದೆಮ್ ಆಯಾಸ ಮಾಡ್ಕೋಬೇಡಿ ಅಂತ. ಬಿಕಾಸ್ ಪ್ರೆಗ್ನೆನ್ಸಿಲಿ ಸ್ವಲ್ಪ ಎದುಸ್ರು ಬರ್ತಾ ಇರುತ್ತೆ ಅವ್ರಿಗೆ, ಮೆಟ್ಲತ್ತಿದ್ರೂ ಎದುಸ್ರು ಬರೋದು ಆ ಥರ. ಸೊ ನಿಯಮಿತವಾಗಿ ಇಫ್ ದೇ ಕ್ಲೈಮ್ ಸ್ಟೇರ್ಸ್ ದೇರ್ ಇಸ್ ನೋ ಪ್ರಾಬ್ಲಮ್, ದೇ ಕ್ಯಾನ್ ಡೂ ಇಟ್. ಡಾಕ್ಟರ್, ನೀವು ಡೈಲಿ ಬೇಸಿಸಲ್ಲಿ ಪೇಷಂಟ್ಸ್ ನೋಡ್ತಾನೆ ಇರ್ತೀರಾ. ನಿಮಗೆ ತುಂಬ ಕಾಮಿಕಲ್ ಅನ್ಸಿದ್ದು ಯಾವುದಾದ್ರೂ ಇದೆಯಾ ಘಟನೆಗಳು ನಡೆದಿರೋದು, ಕ್ವೆಶ್ಚನ್ಸ್ ರಿಲೇಟೆಡ್? ಕೆಲವರಿಗೆ ತುಂಬ ಅನ್ನೆಸರಿ ಡೌಟ್ಸ್ ಬರುತ್ತಲ್ಲ, ಆ ಥರ ನಿಮ್ಗೆ ಅನ್ಸಿರೋದು? ಪಾಪ ದೇ ಆರ್ ಆಲ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆ್ಯಂಡ್ ದೇ ವಿಲ್ ಹ್ಯಾವ್ ದೇರ್ ಡೌಟ್ಸ್. ನಾನು ಹಂಗೆ ಹೇಳಲ್ಲ, ಬಿಕಾಸ್ ದಟ್ ಈಸ್ ಫಸ್ಟ್ ಥಿಂಗ್ ಫಾರ್ ದೆಮ್ ಆ್ಯಂಡ್ ದೇ ವಿಲ್ ಹ್ಯಾವ್ ಇಟ್. ಆ್ಯಂಡ್ ಐ ಆಮ್ ಯೂಶಲಿ ವೆರಿ ಸಿಂಪಥೆಟಿಕ್ ಇನ್ ಕ್ಲಿಯರಿಂಗ್ ದ ಥಿಂಗ್. ಬಟ್ ದೆನ್ ಒನ್ ಥಿಂಗ್ ವಾಟ್ ಐ ಫೌಂಡ್ ವಾಸ್, ಫೋಟೋ ತೊಗೊಳ್ಬೋದಾ ಪ್ರೆಗ್ನೆಂಟ್ ವುಮನ್ದು, ನನ್ನ ಹೆಂಡತಿದ್ದು ಫೋಟೋ ತೊಗೋಬೋದಾ ಅಂತ ಒನ್ ಪರ್ಸನ್ ಹ್ಯಾಡ್ ಆಸ್ಕ್ಡ್ ಮೀ. ಸೊ ಇಟ್ಸ್ ಲೈಕ್ ವೈ ಯು ಶುಡ್ ನಾಟ್ ಟೇಕ್ ಫೋಟೋ ಅಂತಂದರೆ ಅದರದ್ದು ರೇಸ್ ಅಥವಾ ಫ್ಲ್ಯಾಶ್ ಏನಾದರೂ ಎಫೆಕ್ಟ್ ಆಗುತ್ತಾ ಮಗುಗೆ ಅಂತ. ಸೊ ದಿಸ್ ವಾಸ್ ವೇ ಲಾಂಗ್ ಬ್ಯಾಕ್ ವೆನ್ like 20 years back is when he had asked this doubt. But yeah, I found it ಬಟ್ ನಾನು ಕೇಳಿದ್ದೀನಿ, ಟಿವಿ ಆನ್ ಮಾಡಿದಾಗ ಆಫ್ ಮಾಡಿದಾಗ ಹತ್ರ ಇರಬಾರ್ದು, ಅದು ನಿಜನಾ ಡಾಕ್ಟರ್? ಆ್ಯಕ್ಚುಲಿ ರೇಸ್ ಎಫೆಕ್ಟ್ ಆಗುತ್ತಾ? ಅಫ್ಕೋರ್ಸ್ ಈಗ ಮೊಬೈಲಲ್ಲಿ 24/7 ಎಲ್ಲರೂ ಇರ್ತಾರೆ, ಅಮ್ಮಂದಿರು ಇರ್ತಾರೆ, ಬಟ್ ನಾನು ಕೇಳಿದ್ದೀನಿ ಆ್ಯಕ್ಚುಲಿ ಟಿವಿ ಹತ್ರ ಇರಬಾರ್ದು. It's very the amount of radiation or whatever it is very very low. It will usually not affect. But it's safer not to be. Yeah, it is safe, but ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ತುಂಬಾನು ಎಕ್ಸ್ಪೋಸ್ ಆಗಬಾರ್ದು. ಈಗ ಕಾನ್ಸ್ಟೆಂಟ್ ಆಗಿ ಮೊಬೈಲ್ ನೋಡ್ತಾನೆ ಇರ್ತಾರೆ ಅಮ್ಮಂದಿರು ಪ್ರೆಗ್ನೆಂಟ್ ಆದ್ಮೇಲೆ. ಟಿಪ್ಸ್ ಆಫ್ ಕೋರ್ಸ್ ಅಬಂಡೆಂಟ್ ಆಗಿ ಮೊಬೈಲಲ್ಲೇ ಬರ್ತಾ ಇರುತ್ತೆ, ಅಂಥವ್ರಿಗೆ ಏನು ಹೇಳ್ತೀರಾ ಡಾಕ್ಟರ್ ನೀವು? ನಿಯಮಿತವಾಗಿ ಎನಿಥಿಂಗ್ ಇನ್ ಮಾಡ್ರೇಷನ್ ಇಸ್ ಓಕೆ, ಬಟ್ ಟೂ ಮಚ್ ಆಫ್ ಸ್ಕ್ರಾಲಿಂಗ್. ನನಗೆ ಒಂದಷ್ಟು ಪೇಷಂಟ್ಸು ಏನೂ ಪ್ರಾಬ್ಲಮ್ ಇರಲ್ಲ, ಈ ಥರ ಹಿಂಗೆ ಮೊಬೈಲ್ ನೋಡಿ ಆಂಗ್ಸೈಟಿ ಮಾಡ್ಕೊಂಡು ಬರ್ತಾರೆ. ಇದು ಹಿಂಗೆ ಹೇಳಿದ್ದಾರೆ ನಂಗೆ ಈ ಥರ ಆಗ್ತಿದೆ, ಹಿಂಗೆ ಹೇಳಿದ್ದಾರೆ ನಂಗೆ ಈ ಥರ ಆಗ್ತಿದೆ. ಯೂಶಲಿ ಅದು ವಾಟ್ ಎವರ್ ದ ಗೂಗಲ್ ಕಿವ್ಸ್ ಎವ್ರಿಥಿಂಗ್ ಇಸ್ ದಟ್ ವರ್ಸ್ಟ್ ಪಾಸಿಬಲ್ ಥಿಂಗೇನೆ ಫಸ್ಟ್ ಕೊಡುತ್ತೆ. ಇವಾಗ ಏನೋ ಒಂದು ಸ್ವಲ್ಪ ಬ್ಲೀಡಿಂಗ್ ಆಯಿತು, ಓಕೆ ಅಪೋಷನ್ ಆಗೋಯ್ತು, ಇಲ್ಲ ಬ್ಲೀಡಿಂಗ್ ಆಯಿತು, ನಿಮ್ಗೆ ಕ್ಯಾನ್ಸರೇ ಬಂದ್ಬಿಟ್ಟಿದೆ, ದಿಸ್ ಇಸ್ ವಾಟ್ ಇಟ್ ಗಿವ್ಸ್ ಅಲ್ಲ. ಸೊ ದೇ ಗೆಟ್ ಆಂಕ್ಷಿಯಸ್ ಆ್ಯಂಡ್ ದೆನ್ ದೇ ಕಮ್. ಸೊ ವಾಟ್ ಐ ವುಡ್ ಅಡ್ವೈಸ್ ಪೀಪಲ್ ಇಸ್, ಯಸ್, ಗೋ ಥ್ರೂ ದ ಮೊಬೈಲ್ ಆ್ಯಂಡ್ ಆಲ್ ದಟ್, ಬಟ್ ದೆನ್ ಆಲ್ವೇಸ್ ಟೇಕ್ ದಟ್ ಇನ್ಫಾರ್ಮೇಷನ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್. ಅಂದರೆ ಅದು ಹೇಳೋದು ಪೂರ್ತಿನೂ ಸರಿ ಇಲ್ಲದೆ ಇರ್ಬೋದು. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅವರು ನಿಮಗೆ ಬೇಕಾದದ್ದು ಇನ್ಫಾರ್ಮೇಷನ್ನು, ಬಿಕಾಸ್ ಅವ್ರು ನಿಮಗೆ ಇಹ ಪರ ಎಲ್ಲನೂ ಗೊತ್ತಿರತ್ತೆ, ದೇ ವಿಲ್ ಗಿವ್ ಯು ಅ ಕ್ಯೂರೇಟೆಡ್ ಇನ್ಫಾರ್ಮೇಷನ್.